ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸದಲ್ಲಿ ಸಂಖ್ಯಾಶಾಸ್ತ್ರ ಅಭ್ಯಾಸ 13.1ರ ಮೂರನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವು ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು ರೂಪಾಯಿ 18 ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನು ಕಂಡುಹಿಡಿಯಿರಿ ಅಂತೇಳಿದೆ. ದಿನನಿತ್ಯ ಕೈ ಖರ್ಚಿನ ಹಣ ಈ ರೀತಿ ಕೊಟ್ಟಿದೆ. 11ರಿಂದ 13, 13ರಿಂದ 15, 15ರಿಂದ 17, 17ರಿಂದ 19, 19ರಿಂದ 21, 21ರಿಂದ 23, 23ರಿಂದ 25. ಅದೇ ರೀತಿ ಮಕ್ಕಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 7, 6, 9, 13. ಇಲ್ಲಿ ಎಫ್ ಅನ್ನು ಕೊಟ್ಟಿದ್ದಾರೆ. ಎಫ್ ಅಂದರೆ ಏನಪ್ಪ ಅಂತಂದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿದ್ದಾರೆ ಅಂತ ಕಂಡುಹಿಡಿಬೇಕು ನಾವು. ಮುಂದೆ 5, 4 ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಈ ರೀತಿಯಾಗಿ ಬಿಡಿಸೋಣ. ಓಕೆ, ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸರಾಸರಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ದಿನನಿತ್ಯ ಕೈ ಖರ್ಚಿನ ಹಣ ಕೊಟ್ಟಿದ್ದಾರೆ. ಅದಕ್ಕೆ ಸಿ ಐ ಅಂತ ಬರ್ಕೊಳ್ಳೋಣ. ಸಿ ಐ ಅಂತ ಬರ್ಕೊಳ್ಳೋಣ. ಮಕ್ಕಳ ಸಂಖ್ಯೆ ಅನ್ನೋದನ್ನು ಎಫ್ ಅಂತ ಬರ್ಕೊಳ್ಳೋಣ. ಸಿ ಐ ಏನು ಕೊಟ್ಟಿದ್ದಾರೆ? 11ರಿಂದ 13, 13ರಿಂದ 15, 15ರಿಂದ 17, 17ರಿಂದ 19, 19ರಿಂದ 21, 21ರಿಂದ 23, 23ರಿಂದ 25. ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಮಕ್ಕಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 7, 6, 9, 13. ಎಫ್ ಅನ್ನು ಕಂಡುಹಿಡಿಬೇಕು. ಎಫ್ ಅನ್ನು ಕೊಟ್ಟಿಲ್ಲ, ಅದನ್ನು ಕಂಡುಹಿಡಿಬೇಕು. 5, 4. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಾದರೆ ಮಿಡ್ ಪಾಯಿಂಟನ್ನು ಕಂಡುಹಿಡಿಬೇಕು. ಮಿಡ್ ಪಾಯಿಂಟ್ ಅಂದರೆ ಎಕ್ಸ್ ಐಯನ್ನು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆ ಎಷ್ಟಾಗ್ತದೆ ಏನಪ್ಪ ಅಂದರೆ 13 + 11 24 ಆಗ್ತದೆ. 24 ಡಿವೈಡೆಡ್ ಬೈ 2 ಅಂದ ಕಡೆಗೆ 12 ಆಗ್ತದೆ. ಇದು 14, ಇದು 16, 18, 20, 22, 24. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಐ ಎಕ್ಸ್ ಐಯನ್ನು ಕಂಡುಹಿಡಿಬೇಕು. ಯಾಕಂದರೆ ಸರಾಸರಿಯನ್ನು ಕಂಡುಹಿಡಿಯಂದ ಕಡೆಗೆ ಏನಪ್ಪ ಅಂತಂದರೆ ಆಲ್ರೆಡಿ ಸರಾಸರಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 18 ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಒಳಗಡೆ ಏನಪ್ಪ ಅಂತಂದ್ರೆ ಎಫ್ ಅನ್ನು ಕೊಟ್ಟಿಲ್ಲ. ಇದು ಏನಪ್ಪ ಅಂತಂದ್ರೆ ಎಫ್ ಅನ್ನು ಕಂಡುಹಿಡಿಬೇಕಾಗ್ತದೆ. ಅದರ ಸಲುವಾಗಿ ಏನಪ್ಪ ಅಂದ್ರೆ ಮಿಡ್ ಪಾಯಿಂಟನ್ನು ಏನಪ್ಪ ಅಂತಂದ್ರೆ ಸರಾಸರಿ ಕಂಡುಹಿಡಿಯುವಂಥ ಸೂತ್ರದಲ್ಲಿ ಸರಾಸರಿಯನ್ನು ಇಟ್ಕೊಂಡು ಏನಪ್ಪ ಅಂದರೆ ಎಫ್ ಐ ಎಕ್ಸ್ ಐಯನ್ನು ಕಂಡುಹಿಡಿಬೇಕಾಗ್ತದೆ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಎಫ್ ಅನ್ನು ಕಂಡುಹಿಡಿಬೇಕಾಗ್ತದೆ. 7 12 12 84, 14 84, 16 9 144, 18 13 ಎಷ್ಟಾಗ್ತದೆ ಚೆಕ್ ಮಾಡಿ. 234, 20 × 20 ಅಂದರೆ ಎಫ್ 20 ಎಫ್. 22 × 5 210, 22 × 10 110 ಆಗ್ತದೆ.
10 ಆಗ್ತದೆ. 24 4 96 ಆಗ್ತದೆ ನೋಡಿ. ನೆಕ್ಸ್ಟ್ ಏನು ಮಾಡಬೇಕು, ಕೊಟ್ಟಂಥದ್ದು ಆವೃತ್ತಿ ಒಳಗಡೆ ಏನಪ್ಪ ಅಂತಂದ್ರೆ ನಮಗೆ ಸಮ್ ಆಫ್ ಎಫ್ ಅನ್ನು ಕೊಡ್ತಾರೆ. 7 + 6 + ನಮಗೆ ಸೂತ್ರ ಗೊತ್ತಿದೆ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ಎಕ್ಸ್ ಬಾರ್ = ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ. ಆಲ್ರೆಡಿ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕೊಟ್ಟಿದ್ದಾರೆ 18 = ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಸಮ್ ಆಫ್ ಕೂಡಿಸ್ಬೇಕಿದ್ದು ಅಂದರೆ 84 + 84 + 144 + 234 + 20F + 110 + 96 ಅನ್ನು ಕೂಡಿಸಿದ್ರೆ ಎಷ್ಟಾಗ್ತದೆ, ಟೋಟಲ್ ಎಷ್ಟಾಗ್ತದೆ ನೋಡಿ. ಸಿಗ್ಮಾ ಎಫ್ ಐ ಎಕ್ಸ್ ಐ = 752 + 20F ಆಗ್ತದೆ ನೋಡಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಎಫ್ ಐ ಎಕ್ಸ್ ಐ ಏನಪ್ಪ ಅಂದರೆ ಎಫ್ ಐ ಅನ್ನು ಸಮ್ ಆಫ್ ಮಾಡಿರಿ ಎಷ್ಟಾಗ್ತದೆ. 7 + 6 + 9 + 13 + F + 5 + 4 + ಎಷ್ಟಾಗ್ತದೆ, ಸಿಗ್ಮಾ ಎಫ್ ಐ ಅನ್ನುವುದನ್ನು 44 + F ಆಗ್ತದೆ ನೋಡಿ. ಸೂತ್ರದೊಳಗಡೆ ಏನಪ್ಪ ಅಂತಂದ್ರೆ ಕೊಟ್ಟಂಥದ್ದು ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು ಬಂದಿದೆ, 752 + 20F ಬಂದಿದೆ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟು ಬಂದಿದೆ, 44 + F ಬಂದಿದೆ. ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡಿರಿ. ಭಾಗಾಕಾರ ಇದ್ದಿದ್ದು ಈ ಕಡೆ ಹೋದರೆ ಏನಾಗ್ತದೆ, ಗುಣಾಕಾರ ಆಗ್ತದೆ. 18 × 44 + F = 752 + 20F ನೋಡಿರಿ. 18 44 ಎಷ್ಟಾಗ್ತದೆ ನೋಡಿರಿ, 18 44 ಎಷ್ಟಾಗ್ತದೆ ನೋಡಿರಿ, 792 ಆಗ್ತದೆ. ಪ್ಲಸ್ 18 × F 18F = 752 + 20F. 752 ಇದ್ದಿದ್ದನ್ನು ಈ ಕಡೆ ಬಂದರೆ ಏನಾಗ್ತದೆ, ಮೈನಸ್ ಆಗ್ತದೆ. ಇದು 18F ಇದ್ದಿದ್ದನ್ನು ಈ ಕಡೆ ಹೋಗಿದ್ರೆ ಏನಪ್ಪ, -18F ಆಗ್ತದೆ. 792 - 752 = 20F - 18F ಆಗ್ತದೆ. 792ದಾಗ ಏನಪ್ಪ ಅಂದರೆ 752 ಕಳೆದ್ರೆ ಎಷ್ಟಾಗ್ತದೆ, 40 ಉಳಿತದೆ. = 20F - 18F ಅಂತ ಕಳೆದು 2F ಉಳಿತದೆ. ಈ 2 ಇದ್ದಿದ್ದನ್ನು ಈ ಕಡೆ ಬಂದರೆ ಏನಾಗ್ತದೆ, ಮಲ್ಟಿಫಿಕೇಷನ್ ಇದ್ದಿದ್ದನ್ನು ಈ ಕಡೆ ಬಂದರೆ ಡಿವೈಡೆಡ್ ಆಗ್ತದೆ. 40F / 2 = F. 2 1 2 20 ಆಗ್ತದೆ. ಅಂದರೆ F = ಎಷ್ಟು ಉಳಿತದೆ, 20 ಉಳಿತದೆ. ಹಾಗಾದರೆ ಇಲ್ಲೇನಪ್ಪ ಅಂತಂದ್ರೆ ಎಫ್ ಜಾಗದಲ್ಲಿ ಏನಪ್ಪ ಅಂತಂದ್ರೆ 20 ಹಾಕಿದ ಕೆಳಗೆ ಈ ಪ್ರಶ್ನೆಯ ಸರಾಸರಿ ಎಷ್ಟಾಗ್ತದೆ ಅಂತ ಅನ್ನೋದಾದರೆ ಏನಪ್ಪ ಅಂತಂದ್ರೆ 18 ಆಗ್ತದೆ. ಹಾಗಾದರೆ ಎಫ್ನ ವ್ಯಾಲ್ಯೂ ಏನಾಗ್ತದೆ, ಎಫ್ನ ಬೆಲೆ ಏನಾಗಿರ್ತದೆ ಅಂದರೆ 20 ಆಗಿರ್ತದೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರ ಬಳಿ 30 ಮಹಿಳೆಯರು ತಪಾಸಣೆಗೊಳಗಾದರು ಮತ್ತು ಪ್ರತಿ ನಿಮಿಷಕ್ಕೆ ಅವರ ಹೃದಯ ಬಡಿತಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನಂತೆ ಕ್ರೋಢೀಕರಿಸಲಾಯಿತು. ಸೂಕ್ತ ವಿಧಾನವನ್ನು ಆಯ್ಕೆ ಮಾಡಿ ಈ ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪ್ರತಿ ನಿಮಿಷಕ್ಕೆ ಹೃದಯಗಳ ಬಡಿತಗಳ ಸಂಖ್ಯೆ ಈ ರೀತಿಯಿದೆ: 65ರಿಂದ 68, 68ರಿಂದ 71, 71ರಿಂದ 74, 74ರಿಂದ 77, 77ರಿಂದ 80, 80ರಿಂದ 83, 83ರಿಂದ 86 ಮಹಿಳೆಯರ ಸಂಖ್ಯೆಯನ್ನು ಕೊಡಲಾಗಿದೆ. ಅಂದರೆ ಎಫ್ ಅನ್ನು ಕೊಡಲಾಗಿದೆ. 2 4 3 8 7 4 2 ಕೊಡಲಾಗಿದೆ. ಇದೇನಪ್ಪ ಅಂದ್ರೆ ಸರಾಸರಿ ಏನಪ್ಪ ಅಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡೋಣ. One, 2, 3, 4, 5, 6, 7, 8. ಓಕೆ, ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ.
ಓಕೆ, ಕೊಟ್ಟಂಥ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ ನೋಡಿರಿ. ಏನಪ್ಪ ಅಂದ್ರೆ CI ಅಂತ ಬರ್ಕೊಳ್ಳೋಣ. ಇದು ಏನಪ್ಪ ಅಂತಂದ್ರೆ ಪ್ರತಿ ನಿಮಿಷಕ್ಕೆ ಹೃದಯ ಬಡಿತಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. CI ಅಂತ ಬರ್ಕೊಳ್ಳೋಣ. CI ಏನಪ್ಪ ಅಂದ್ರೆ 65ರಿಂದ 68, 68ರಿಂದ 71, 71ರಿಂದ 74, 74ರಿಂದ 71ರಿಂದ 74, 74ರಿಂದ 77, 77ರಿಂದ 80, 80ರಿಂದ 83, 83ರಿಂದ 86 ಇಷ್ಟನ್ನು ಕೊಡಲಾಗಿದೆ. ಏನಪ್ಪ ಅಂತಂದರೆ FI ಮಹಿಳೆಯರ ಸಂಖ್ಯೆಯನ್ನು ಕೊಡಲಾಗಿದೆ. FI ಅಂತ ತಿಳ್ಕೊಳ್ಳಿ. 2, 4, 3, 8, 7, 4, 2 ಅನ್ನು ಕೊಡಲಾಗಿದೆ. ಮಿಡ್ ಪಾಯಿಂಟನ್ನು ಕಂಡುಹಿಡಬೇಕಾಗ್ತದೆ. ನೆಕ್ಸ್ಟ್ ಏನು ಮಾಡಬೇಕು? ಮಿಡ್ ಪಾಯಿಂಟನ್ನು XI ಅನ್ನು ಕಂಡುಹಿಡಬೇಕಾಗ್ತದೆ. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆ ಏನಾಗ್ತದೆ? 68 ಪ್ಲಸ್ 65 ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆ ಎಷ್ಟಾಗ್ತದೆ? 66.5. ಇಲ್ಲಿ 69.5, ಇಲ್ಲಿ 72.5, 75.5, 78.5, 81.5, 84.5. ಯಾವ ರೀತಿಯಾಗಿ ಮಿಡ್ ಪಾಯಿಂಟನ್ನು ಕಂಡುಹಿಡಿಯೋದು ಗೊತ್ತಿದೆ. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆ ಏನಪ್ಪ ಅಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿಯಲಾಗ್ತದೆ. ಇಲ್ಲಿ ಅವರು ಪ್ರಶ್ನೆ ಒಳಗಡೆ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಸೂಕ್ತ ವಿಧಾನದಿಂದ ಏನಪ್ಪ ಅಂತಂದ್ರೆ ನೀವು ಯಾವ ವಿಧಾನ ಏನಪ್ಪ ಅಂದ್ರೆ ನೇರ ವಿಧಾನದಿಂದ ಕಂಡುಹಿಡಿತೀರಿ ಅಂದ್ರೆ ಕಂಡುಹಿಡಿಯಿರಿ, ಹಂತ ವಿಚಲನ ವಿಧಾನದಿಂದ ಕಂಡುಹಿಡಿತೀರಿ ಅಂದ್ರೆ ಕಂಡುಹಿಡಿದ್ರಿ. ಏನಪ್ಪ ಅಂತಂದ್ರೆ ಯಾವ ವಿಧಾನದಿಂದ ಏನಪ್ಪ ಅಂತಂದ್ರೆ ಕಂಡುಹಿಡಿತೀರಿ ಅಂದ್ರೆ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಹಂತ ವಿಚಲನ ವಿಧಾನದಿಂದ ಕಂಡುಹಿಡಲಿಕ್ಕೆ ಏನಪ್ಪ ಅಂದ್ರೆ ಬಹಳ ಈಸಿ ಆಗ್ತದೆ. ಯಾಕೆಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಸಂಖ್ಯೆಗಳು ಏನಪ್ಪ ಅಂತಂದ್ರೆ ಮಧ್ಯಾಂಕಗಳಲ್ಲಿ ಸಂಖ್ಯೆಗಳು ಏನಪ್ಪ ಅಂತಂದ್ರೆ ದೊಡ್ಡ ಇರುವುದರಿಂದ ಏನಪ್ಪ ಅಂದ್ರೆ ಹಂತ ವಿಚಲನ ವಿಧಾನಕ್ಕೆ ಏನಪ್ಪ ಅಂದ್ರೆ ಪರಿವರ್ತನೆಯನ್ನು ಮಾಡಿ ಏನಪ್ಪ ಅಂತಂದ್ರೆ ಅಂಕಿ ಸಂಖ್ಯೆಗಳು ಏನಪ್ಪ ಅಂದರೆ ಚಿಕ್ಕದಾಗಿರ್ತವೆ. ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಚಿಕ್ಕದಾಗಿ ಬರುವುದರಿಂದ ಏನಪ್ಪ ಅಂತಂದ್ರೆ ಹಂತ ವಿಚಲನ ವಿಧಾನವನ್ನು ಯೂಸ್ ಮಾಡೋದು ಏನಪ್ಪ ಅಂದ್ರೆ ಸೂಕ್ತ ವಿಧಾನ ಎಂದು ಭಾವಿಸ್ತಾ ಏನಪ್ಪ ಅಂತಂದ್ರೆ ಹಂತ ವಿಚಲನ ವಿಧಾನದಿಂದ ಏನಪ್ಪ ಅಂದ್ರೆ ಕಂಡುಹಿಡೋಣ. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಹಂತ ವಿಚಲನ ವಿಧಾನವನ್ನು ಕಂಡುಹಿಡಬೇಕಾದ್ರೆ ಏನಪ್ಪ ಅಂದ್ರೆ ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಬೇಕಾದ್ರೆ ಏನಪ್ಪ ಅಂತಂದ್ರೆ ಸೂತ್ರವನ್ನು ಗೊತ್ತಿದೆ. x ಬಾರ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ FI UI ಡಿವೈಡೆಡ್ ಬೈ ಸಿಗ್ಮಾ FI ಇಂಟು H. ಇಲ್ಲಿ ಏನೇನು ಬೇಕಾಗ್ತದೆ ಅಂದರೆ ಎ ಬೇಕಾಗ್ತದೆ, ಸಿಗ್ಮಾ FI UI ಬೇಕಾಗ್ತದೆ, ಸಿಗ್ಮಾ FI ಅನ್ನು ಬೇಕಾಗ್ತದೆ, ಇಂಟು H ಅನ್ನು ಬೇಕಾಗ್ತದೆ. ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಹಿಂದಿಂದು ಏನಪ್ಪ ಅಂತಂದ್ರೆ ಕ್ಲಾಸ್ದಲ್ಲಿ ಓದುವ ಸಂದರ್ಭದಲ್ಲಿ ಎ ಯಾವ ರೀತಿಯಾಗಿ ಕಂಡುಹಿಡಿತೇನಪ್ಪ ಅಂದ್ರೆ ಬಂದಂತಹ ಮಧ್ಯಾಂಕದೊಳಗಡೆ ಯಾವುದಾದರೂ ಒಂದು ಸಂಖ್ಯೆಯನ್ನು ಏನಪ್ಪ ಅಂದ್ರೆ ಆಯ್ಕೆ ಮಾಡಿಕೊಂಡು ಅದನ್ನು ಏನಪ್ಪ ಅಂತಂದ್ರೆ UI ಅನ್ನು ಕಂಡುಹಿಡಲಿಕ್ಕೆ ಏನಪ್ಪ ಅಂದ್ರೆ ಹೆಲ್ಪ್ ಆಗ್ತದೆ. UI ಸೂತ್ರವನ್ನು ಏನಪ್ಪ ಅಂತಂದ್ರೆ UI ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದಾದರೆ UI ಈಕ್ವಲ್ ಟು XI ಮೈನಸ್ A ಡಿವೈಡೆಡ್ ಬೈ H ವಿಧಾನದಿಂದನೂ ಕಂಡುಹಿಡಿತೀವಿ. ಅದಕ್ಕೆ ನಾವು ಏನಪ್ಪ ಅಂತಂದರೆ UI ಈಕ್ವಲ್ ಟು D ಡಿವೈಡೆಡ್ ಬೈ H ವಿಧಾನದಿಂದನೂ ಕಂಡುಹಿಡಿತೀವಿ. ಡಿ ಅಂದರೆ ಏನಪ್ಪ ಅಂದರೆ DI ಅನ್ನೋದು ಅಂದರೆ ಏನಪ್ಪ ಅಂತಂದ್ರೆ DI ಅಂದರೆ ಏನಪ್ಪ ಅಂದರೆ XI ಮೈನಸ್ A ಅಂದರ್ಥ. ಇಲ್ಲಿ ಏನಪ್ಪ ಅಂದ್ರೆ ಡೈರೆಕ್ಟ್ ಏನಪ್ಪ ಅಂದ್ರೆ ಕಂಡುಹಿಡಿಯೋಣ. ಏನಪ್ಪ ಅಂದ್ರೆ ಈ ವಿಧಾನವನ್ನು ಏನಪ್ಪ ಅಂದ್ರೆ ಯೂಸ್ ಮಾಡ್ಕೊ ಮತ್ತು ಏನಪ್ಪ ಅಂದರೆ ಇದನ್ನು ಕಂಡುಹಿಡ್ಕೊಂಡು ಏನು ಮಾಡೋಣ? ಓಕೆ, UI ಈಕ್ವಲ್ ಟು XI ಮೈನಸ್ A ಡಿವೈಡೆಡ್ ಬೈ H. ನೋಡಿರಿ, XI ಏನಪ್ಪ ಅಂದ್ರೆ ಎ ಅನ್ನುವುದನ್ನು ಏನಪ್ಪ ಅಂತಂದ್ರೆ ಎ ಅನ್ನುವುದನ್ನು 75.5 ಅನ್ನುವುದನ್ನು ಎ ಎಂದು ಆಯ್ಕೊಂಡಾಗ 75.5 ಒಂದು ಆಯ್ಕೊಂಡಾಗ ಏನಪ್ಪ ಅಂತಂದ್ರೆ 66.5
ಮೈನಸ್ 75.5 ಡಿವೈಡೆಡ್ ಬೈ ಎಚ್. ಎಚ್ ಅಂದರೆ ಏನಪ್ಪ ಅಂತಂದ್ರೆ ಇವುಗಳ ಅಂತರ ಅಂತೇಳಿ ಏನಪ್ಪ ಅಂದ್ರೆ 65 ಮತ್ತು 68, 68, 71, 71, 74 ಹಾಗೆ ಏನಪ್ಪ ಅಂತಂದ್ರೆ ಅಂತರ ಎಷ್ಟಾಗಿದೆ ಅಂತೇಳಿ ನಾವು ನೋಡಿದ್ದೆ. ಆದರೆ ಏನಪ್ಪ ಅಂತಂದ್ರೆ 68 ಮೈನಸ್ 65 ಮಾಡಿದ ಕಡೆ ಏನಪ್ಪ ಅಂದ್ರೆ 3 ಬರ್ತದೆ. 71 ಮೈನಸ್ 68 ಮಾಡಿದ ಕಡೆಗೆ 3 ಬರ್ತದೆ. 74 ಮೈನಸ್ 71 ಮಾಡಿದ ಕಡೆಗೆ 3 ಬರ್ತದೆ. 77 ಮೈನಸ್ 74 ಮಾಡಿದ ಕಡೆಗೆ 3 ಬರ್ತದೆ. ಅದೇ ರೀತಿ 80 ಮೈನಸ್ 77 ಮಾಡಿದ ಕಡೆಗೆ 3 ಬರ್ತದೆ. 83 ಮೈನಸ್ 80 ಮಾಡಿದ ಕಡೆಗೆ 3 ಬರ್ತದೆ. 86 ಮೈನಸ್ 83 ಮಾಡಿದ ಕಡೆಗೆ 3 ಬರ್ತದೆ. ಅಂದರೆ ಅಂತರವನ್ನು ಏನಾಗ್ತದೆ ಅಂದರೆ 3 ಅಂತ ನಾವು ಏನಪ್ಪ ಅಂತಂದ್ರೆ ತಿಳ್ಕೊತೀವಿ. ಹಾಗಾದರೆ ಡಿವೈಡೆಡ್ ಬೈ 3 ಮಾಡಿದ ಕಡೆ ಎಷ್ಟು ಬರ್ತದೆ ನೋಡಿ. 65.5 ಡಿವೈಡೆಡ್ ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡಿದ ಕೆಳಗೆ ಮೈನಸ್ 3 ಬರ್ತದೆ. 69.5 ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡಿದ ಕೆಳಗೆ ಮೈನಸ್ 2 ಬರ್ತದೆ. 72.5 ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡಿದ ಕೆಳಗೆ ಮೈನಸ್ 1 ಬರ್ತದೆ. ಇಲ್ಲಿ 0 ಬರ್ತದೆ. ಯಾಕೆ 75 ಮೈನಸ್ 75.5 ಮೈನಸ್ 75.5 ಅಂದರೆ ಕೆಳಗೆ ಏನಪ್ಪ ಅಂದ್ರೆ 0 ಬರ್ತದೆ. 0 ಡಿವೈಡೆಡ್ ಬೈ 3 ಅಂದರೆ 0 ಬರ್ತದೆ. 78.5 ಡಿವೈಡೆಡ್ ಬೈ 78.5 ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡಿದ ಕೆಳಗೆ ಏನು ಬರ್ತದೆ 1 ಬರ್ತದೆ. 81.5 ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡಿದ ಕೆಳಗೆ 2 ಬರ್ತದೆ. ಅದೇ ರೀತಿಯಾಗಿ 84.5 ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡಿದ ಕೆಳಗೆ 3 ಬರ್ತದೆ. ನೆಕ್ಸ್ಟ್ ಏನು ಮಾಡಬೇಕು, ಯು ಐ ಗೊತ್ತಾಗಿದೆ ನಮಗೇನಪ್ಪ ಅಂತಂದ್ರೆ ಸಿಗ್ಮಾ ಎಫ್ ಐ ಯು ಐ ಅನ್ನು ಬೇಕಾಗಿದೆ. ಹಾಗಾದರೆ ಇದು ಮೈನಸ್ ಇದು ಇಂಟು ಇದು ಮಾಡಬೇಕಾಗ್ತದೆ. ಎಫ್ ಐ ಯು ಐ ಅನ್ನು ಕಂಡುಹಿಡಿಬೇಕಾಗ್ತದೆ. ನೋಡಿರಿ 2 3 6 ಹಾಗಾದರೆ ಏನಪ್ಪ ಅಂದ್ರೆ ಮೈನಸ್ 6, 4 2 8 ಮೈನಸ್ 8, 3 1 3 ಮೈನಸ್ 3, 8 ಇಂಟು 0 0, 7 1 7, 4 2 8, 2 3 6. ನೋಡಿರಿ ಏನಪ್ಪ ಅಂದರೆ ಎ ಸಿಕ್ಕಿದೆ, ಎಚ್ ಸಿಕ್ಕಿದೆ. ಸಿಗ್ಮಾ ಏನಪ್ಪ ಅಂದರೆ ಸಿಗ್ಮಾ ಎಫ್ ಐ ಇವನು ಕೂಡಿಸ್ಬೇಕಾಗ್ತದೆ. -6 -8 -3 +7 +8 +6 ಅನ್ನು ಕೂಡಿಸಿದ ಕೆಳಗೆ ಏನಪ್ಪ ಅಂದ್ರೆ ಸಮ್ ಆಫ್ ಎಫ್ ಐ ಯು ಐ ಈಕ್ವಲ್ ಟು ಟೋಟಲ್ ಕೂಡಿಸಿದ ಕೆಳಗೆ ಎಷ್ಟಾಗ್ತದೆ ನೋಡಿ 4 ಬರ್ತದೆ. ಅದೇ ರೀತಿಯಾಗಿ ಸಿಗ್ಮಾ ಎಫ್ ಐ ಏನಪ್ಪ ಅಂದ್ರೆ ಕೂಡಿಸಿದ ಕೆಳಗೆ ಟೋಟಲ್ ಎಷ್ಟು ಬರ್ತದೆ ನೋಡಿ 2 + 4 + 3 + 8 + 7 + 4 + 2 ಎಷ್ಟಾಗ್ತದೆ ನೋಡಿ. ಸಿಗ್ಮಾ ಎಫ್ ಐ ಈಕ್ವಲ್ ಟು ಅಷ್ಟು ಕೂಡಿಸಿದ ಕೆಳಗೆ 30 ಆಗ್ತದೆ ನೋಡಿ. ಎಕ್ಸ್ ಬಾರ್ ಈಕ್ವಲ್ ಟು ಎ ಅಂದರೆ ಎಷ್ಟಿದೆ 75.5 ಪ್ಲಸ್ ಸಿಗ್ಮಾ ಎಫ್ ಐ ಎಕ್ಸ್ ಯು ಐ ಎಷ್ಟು ಬಂದಿದೆ 4 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟು ಬಂದಿದೆ 30 ಬಂದಿದೆ. ಇಂಟು ಎಚ್ ಎಷ್ಟು ಬಂದಿದೆ 3 ಬಂದಿದೆ. 3 1 3 3 10 30 ಏನಾಗ್ತದೆ ನೋಡಿ. ಎಕ್ಸ್ ಬಾರ್ ಈಕ್ವಲ್ ಟು 75.5 ಪ್ಲಸ್ 4 ಡಿವೈಡೆಡ್ ಬೈ 10. ಎಕ್ಸ್ ಬಾರ್ ಈಕ್ವಲ್ ಟು 75.5 ಪ್ಲಸ್ ಇದೆಷ್ಟಿದೆ ಏನಪ್ಪ ಅಂತಂದ್ರೆ 1 0 ಅದ. ಹಾಗಾದರೆ ಏನಪ್ಪ ಅಂದ್ರೆ ಮೇಲೆ ಒಂದು ಸಂಖ್ಯೆ ಬಿಟ್ಟು ಏನಪ್ಪ ಅಂದ್ರೆ ಪಾಯಿಂಟನ್ನು ಕೊಡಬೇಕು ನೋಡಿರಿ. ಎಕ್ಸ್ ಬಾರ್ ಈಕ್ವಲ್ ಟು 75 ಕೂಡಿಸ್ರಿ 75.5 ಪ್ಲಸ್ 0.4 ಅನ್ನು ಕೂಡಿಸೋಕ್ಕೆ 4 5 + 4 ಎಷ್ಟಾಗ್ತದೆ 0.9 ಆಗ್ತದೆ. ಏನಪ್ಪ ಅಂತಂದ್ರೆ ಈ ಪ್ರಶ್ನೆಯ ಸರಾಸರಿ ಎಷ್ಟಾಗಿರ್ತದೆ ಅನ್ನೋದು 75.9 ಆಗ್ತದೆ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಉಳಿದ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸ್ದಲ್ಲಿ ಡಿಸ್ಕಸ್ ಮಾಡೋಣ.